ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂದ್ರೆ ಇವಾಗ ಕರ್ನಾಟಕ ಸರ್ಕಾರ ಹೊಸದಾಗಿ ಒಂದು ಜಲವಿದ್ಯುತ್ ಪ್ರಾಜೆಕ್ಟ್ ಅನ್ನ ಪ್ಲಾನ್ ಮಾಡಿದೆ. ಅದು ನಮ್ಮ ಶರಾವತಿ ನದಿಯನ್ನ ಬಳಸಿಕೊಂಡು. ಈ ಒಂದು ಯೋಜನೆಯ ಉದ್ದೇಶ ಏನು ಮತ್ತೆ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ, ಅದಾದ್ಮೇಲೆ ಈ ಒಂದು ಯೋಜನೆಯಿಂದ ಆಗ್ತಕ್ಕಂತ ಪರಿಣಾಮಗಳ ಬಗ್ಗೆ ಇವತ್ತು ಮಾತಾಡ್ತೀವಿ. ಸೊ ಮೊದಲನೇದಾಗಿ ಈ ಯೋಜನೆ ಉದ್ದೇಶ ಏನು ಗೊತ್ತಾ, 2000 ಮೆಗಾವ್ಯಾಟ್ ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು. ಈ ಒಂದು ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಹೇಗೆ ಅಂದ್ರೆ ಇವಾಗ ಲಿಂಗನಮಕ್ಕಿ ಡ್ಯಾಮ್ ನಿಮ್ಗೆ ಗೊತ್ತು. ಲಿಂಗನಮಕ್ಕಿ ಡ್ಯಾಮ್ ಇಂದ ತಲಕಳಲೆ ಅಂತ ಇನ್ನೊಂದು ಡ್ಯಾಮ್ ಇದೆ, ಅಲ್ಲಿಗೆ ನೀರನ್ನ ಲಿಂಗನಮಕ್ಕಿ ಡ್ಯಾಮ್ ಇಂದ ಬಿಡ್ತಾರೆ. ಕೆಳಗಡೆ ಇನ್ನೊಂದಿದೆ, ಅದು ಗೇರುಸೊಪ್ಪ ಡ್ಯಾಮ್, ಗೇರುಸೊಪ್ಪ ಅಣೆಕಟ್ಟು ಅಂತ. ಇನ್ನು ಗೇರುಸೊಪ್ಪ ಲೋಯರ್ ರಿಸರ್ವರ್ ಅನ್ಕೊಂಡ್ರೆ, ತಲಕಳಲೆಯನ್ನ ಅಪ್ಪರ್ ರಿಸರ್ವರ್ ಅಂತ ಅನ್ಕೊಳ್ಳಿ. ಈ ಒಂದು ಪ್ರಾಜೆಕ್ಟ್ ಹೇಗೆ ಅಂತ ಹೇಳಿದ್ರೆ, ಗೇರುಸೊಪ್ಪದಲ್ಲಿ ಇರ್ತಕ್ಕಂಥ ನೀರನ್ನ ಸೊ ಅಲ್ಲಿಂದ ಪಂಪ್ ಮಾಡಿ ಅಪ್ಪರ್ ರಿಸರ್ವರ್ ಮೇಲ್ಗಡೆ ಇರ್ತಕ್ಕಂಥ ತಲಕಳಲೆ ಡ್ಯಾಮ್ಗೆ, ಸೊ ಕೆಳಗಡೆ ಇರೋ ನೀರನ್ನ ಪಂಪ್ ಮಾಡಿ ಮೇಲ್ಗಡೆ ಇರೋ ತಲಕಳಲೆ ಡ್ಯಾಮ್ಗೆ ನೀರನ್ನ ಅಲ್ಲಿಂದ ಪಂಪ್ ಮಾಡೋದು, ಫಿಲ್ ಮಾಡಿ ಇಟ್ಕೊಂಡು ಆಮೇಲೆ ಯಾವಾಗ ವಿದ್ಯುತ್ನ ಅವಶ್ಯಕತೆ ಜಾಸ್ತಿ ಇರುತ್ತೋ ಆ ಟೈಮಲ್ಲಿ ತಲಕಳಲೆ ಡ್ಯಾಮ್ ಇಂದ ನೀರನ್ನ ಕೆಳಗಡೆ ಫ್ಲೋ ಮಾಡಿ ಮತ್ತೆ ಜಲವಿದ್ಯುತ್ ಅನ್ನ ಸೃಷ್ಟಿ ಮಾಡೋದು. ಈ ತರ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ವಿದ್ಯುತ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ ಆದ್ರೆ ನೀರಿನ ಪೂರೈಕೆ ಕಡಿಮೆ ಆಗುತ್ತೆ. ವಿದ್ಯುತ್ ಉತ್ಪಾದನೆ ಆದ್ಮೇಲೂ ಕೂಡ ಪೀಕ್ ಅವರ್ಸ್ ಮತ್ತೆ ಆಫ್ ಪೀಕ್ ಅವರ್ಸ್ ಅಂತ ಇರುತ್ತೆ. ಸೊ ಪೀಕ್ ಅವರ್ಸ್ ಅಲ್ಲಿ ನಿಮ್ಗೆ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ, ಆಫ್ ಪೀಕ್ ಅವರ್ಸ್ ಅಲ್ಲಿ ವಿದ್ಯುತ್ ಅಷ್ಟೊಂದು ಬೇಕಾಗಲ್ಲ. ಸೊ ಯಾವಾಗ ವಿದ್ಯುತ್ನ ಅವಶ್ಯಕತೆ ಕಡಿಮೆ ಇರುತ್ತೋ ಆ ಟೈಮಲ್ಲಿ ಗ್ರಿಡ್ಗಳನ್ನ ರನ್ ಮಾಡಿ ಅಂದ್ರೆ ವಾಟರ್ನ ಗೇರುಸೊಪ್ಪದಿಂದ ಮೇಲ್ಗಡೆ ಪಂಪ್ ಮಾಡ್ತಾರೆ. ಪಂಪ್ ಮಾಡ್ಬಿಟ್ಟು ತಲಕಳಲೆ ಡ್ಯಾಮ್ ಅಂದ್ರೆ ಅಪ್ಪರ್ ರಿಸರ್ವರ್ ಅಲ್ಲಿ ವಾಟರ್ನ ಸ್ಟೋರ್ ಮಾಡಿ ಇಡ್ತಾರೆ. ಸೊ ಯಾವಾಗ ವಿದ್ಯುತ್ ಅವಶ್ಯಕತೆ ಜಾಸ್ತಿ ಇರುತ್ತೆ ಅಂದ್ರೆ ಪೀಕ್ ಅವರ್ಸ್ ಇರುತ್ತಲ್ವಾ, ಆ ಟೈಮಲ್ಲಿ ಮತ್ತೆ ಗ್ರಿಡ್ಗಳನ್ನ ವಾಟರ್ನ ಯೂಸ್ ಮಾಡಿಕೊಂಡು ಗ್ರಿಡ್ ಅನ್ನ ರನ್ ಮಾಡಿ ಮತ್ತೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಎಲೆಕ್ಟ್ರಿಸಿಟಿಯನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನೀರನ್ನ ಉಪಯೋಗಿಸ್ಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರೆ, ಮತ್ತೆ ಅದೇ ವಿದ್ಯುತ್ ಅನ್ನ ಉಪಯೋಗಿಸ್ಕೊಂಡು ನೀರನ್ನ ಪಂಪ್ ಮಾಡಿ ಅಪ್ಪರ್ ರಿಸರ್ವರ್ ಅಂದ್ರೆ ತಲಕಳಲೆ ಡ್ಯಾಮ್ಗೆ ನೀರನ್ನ ಗೇರುಸೊಪ್ಪದಿಂದ ಮೇಲೆ ಪಂಪ್ ಮಾಡ್ತಾರೆ. ಮತ್ತೆ ಅದೇ ನೀರನ್ನ ಉಪಯೋಗಿಸ್ಕೊಂಡು ಯಾವಾಗ ಪೀಕ್ ಅವರ್ಸ್ ಇರುತ್ತೆ, ವಿದ್ಯುತ್ ಜಾಸ್ತಿ ಬೇಕಾಗುತ್ತೆ, ಆವಾಗ ವಿದ್ಯುತ್ ಅನ್ನ ಉತ್ಪಾದನೆ. ಸರಿ, ಓಕೆ, ಪ್ರಾಜೆಕ್ಟ್ ಚೆನ್ನಾಗಿದೆ, ಮಾಡ್ಬೋದಲ್ವಾ, ಇನ್ನೇನು ಅಂತ ಅನ್ಕೊಂತಿದ್ದೀರಲ್ಲ. ಅಂದಾಜಿನ ಪ್ರಕಾರ 14,000 to 16,000 ಮರಗಳನ್ನ ಕಡಿಯಬೇಕಾಗುತ್ತದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯಕ್ಕೆ ಹಾನಿ ಆಗುತ್ತೆ, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಸ್ಥಳಾಂತರ ಮಾಡಬೇಕು. ಯಾಕೆ ಪ್ರತಿ ಬಾರಿಯೂ ಕೂಡ ಶರಾವತಿ ನದಿ ಮೂಲದ ಜನರಿಗೆ ಅನ್ಯಾಯ ಮಾಡಿ ಬೇರೆ ಎಲ್ಲೋ ಇರೋ ಜನರಿಗೆ ಉಪಯೋಗ ಆಗೋದಕ್ಕೋಸ್ಕರ ಇಲ್ಲಿರೋ ಜನರಿಗೆ, ಇಲ್ಲಿರೋ ಪರಿಸರಕ್ಕೆ ಹಾನಿ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಈ ಒಂದು ಯೋಜನೆ ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿ ಆಗುತ್ತೆ ಅನ್ನೋದಾದ್ರೂ ಸಹ ಇಲ್ಲಿರ್ತಕ್ಕಂಥ ಮಲೆನಾಡಲ್ಲಿ ಇರ್ತಕ್ಕಂತಹ ಅಮೂಲ್ಯವಾದ ಪರಿಸರ ವ್ಯವಸ್ಥೆಗೆ ಹಾನಿ ಉಂಟು ಮಾಡುತ್ತೆ, ಮತ್ತೆ ಇಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಅದಕ್ಕೋಸ್ಕರ ನಾನೊಬ್ಬ ಮಲೆನಾಡಿನ ಮಣ್ಣಿನ ಮಗನಾಗಿ ಮತ್ತೆ ಶರಾವತಿ ನದಿ ತೀರದ ಹುಡುಗ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಜಸ್ಟ್ ಸೇವ್ ಶರಾವತಿ.